ಸರ್ವಿಸ್ಗಿಂತ ಮುಂಚೆ ಎಲ್ಲ ಚೆನ್ನಾಗೇ ಇತ್ತು ನನಗೆ. ನಾನು 5,500 ಕೊಟ್ಟು ತಗೊಂಡೋಗಿ ಬಂದಮೇಲೆ ನನಗೆ ಇನ್ನೂ 4,000 ಇದು ಕಿಕ್ಕು ಅಂದರೆ ನನ್ನ ಪರಿಸ್ಥಿತಿ ಏನು ಹೇಳಿ? ಸರಿ ಆಯಿತು ಬ್ರದರ್, ನೀವು ಚೆಕ್ ಮಾಡಿದರೆ ನನಗೆ ಅದ್ರ ರೀಡಿಂಗ್ಸ್ ಏನಾದರೂ ಕೊಡಿ. ನೀವು ರೆಕಾರ್ಡ್ ನೀವು ಚೆಕ್ ಮಾಡಿದ್ದೀರಾ ಅಂತ ನಾನು ನಂಬ್ಕೊತೀನಿ. ಅದ್ರ ರೀಡಿಂಗ್ಸ್ ಏನಾದರೂ ಕೊಡಿ. ಬಿಲ್ಲು ಅಂದರೆ ಬ್ರದರ್, ಈಗ ನಾನು ಸುಮ್ಮನೆ ನೀವು ಮಾಡಿದ್ದೀನಿ ಅಂತ ಹಾಕಿದ್ಕೆಲ್ಲ ನಾನು ದುಡ್ಡು ಕೊಡೋಕ್ಕಾಗುತ್ತಾ? ಈಗ ನಾನು ಅಲ್ಲಿ ಹೊರಗಡೆ ಕೂತಿರ್ತೀನಿ, ನಾನು ಇಂಜಿನ್ ಬಿಚ್ಚು ಕೂರಿಸಿದೆ ಅಂದರೆ ಬಿಲ್ ಹಾಕ್ಬಿಟ್ಟು ನಾನು ಬಿಲ್ ಕೊಡ್ಲಾ ಸರ್? ಈಗ ಪ್ರಾಬ್ಲಮ್ ಆಗಿರೋದಕ್ಕೆ ಬಂದಿದ್ದೀನಿ ನಾನು, ಆಗಿಲ್ಲ ಅಂದರೆ ನನಗೇನು ಹುಚ್ಚ? ಈಗ ಪ್ರಾಬ್ಲಮ್ ಆಗಿರೋದಕ್ಕೆ ನೀವೆಲ್ಲ ಸಮಾಧಾನವಾಗಿ ನನ್ನ ಹತ್ರ ಮಾತಾಡ್ತಿದ್ದೀರ ಹೊರತು, ಪ್ರಾಬ್ಲಮ್ ಆಗಿಲ್ಲ ಅಂದರೆ ನೀವು ಯಾರಾದ್ರೂ ಮಾತಾಡ್ತಿದ್ದೀರಾ ಇಷ್ಟೊಂದು? ಬ್ರದರ್, ನಮಗೂ ಹೊಟ್ಟೆ ಉರಿತು. 5,000 6,000 ಬಂಡವಾಳ ಹಾಕ್ತೀವಿ ಅಂದರೆ, ಲಕ್ಷ ಬಂಡವಾಳ ಹಾಕಿ ತಿಂಗಳ ನಾವು 5,000 ಬಂಡವಾಳ ಹಾಕ್ತೀವಿ ಇದಕ್ಕೆ ಅಂದರೆ 90 ಕಿಲೋಮೀಟರ್ ದೊಡ್ಡದೇ ಅಲ್ಲ. ಎಷ್ಟು ಟ್ರೈಯಲ್? ಸರಿ ಆಯಿತು, ನಿಮ್ಮ ಪ್ರಕಾರ ನಿಮ್ಮ ಕಂಪ್ನಿ ರೂಲ್ ಏನು? ಸರ್ವಿಸ್ ಆದಮೇಲೆ ಎಷ್ಟು ಕಿಲೋಮೀಟರ್ ಆದಮೇಲೆ ನಾವು ಫೀಡ್ಬ್ಯಾಕ್ ಕೊಡಬೇಕು? ಇದಕ್ಕೆ ಫೀಡ್ಬ್ಯಾಕ್ ರೂಲ್ ಇದೆ ಅಲ್ವಾ? ನನಗೆ ಬಂದಿಲ್ಲ ಇವತ್ತಿಗೆ 4 ದಿನ, ನನಗೆ ಕಾಲ್ ಬಂದಿಲ್ಲ, ಫೀಡ್ಬ್ಯಾಕ್ ಕಾಲ್ ಬಂದಿಲ್ಲ, ನನಗೆ ಕಾಲ್ ಬಂದಿಲ್ಲ. ಸರಿ, ಅಷ್ಟು 3 ದಿನದೊಳಗಡೆ ನಾನು ಗಾಡಿ ಓಡಿಸಂಗೇ ಇಲ್ಲ ನಿಮ್ಮ ಪ್ರಕಾರ. ನಿಲ್ಲಿಸ್ಬೇಕು ಸುಮ್ಮನೆ ಸರ್ವಿಸ್ ಆದಮೇಲೆ ಅಲ್ವಾ? ಅಲ್ಲ, ಈಗ ಮಿನಿಮಮ್ ನಾನು 5,000 ಕೊಟ್ಟೇನೋ ಸರ್ವಿಸ್ ಮಾಡಿಸಿದ್ದೀನಿ ಅಂದರೆ ನನಗೆ ಗಾಡಿ ಫಾಲ್ಟ್ ತಿಳ್ಕೊಳ್ಳೋಕ್ಕೆ ಇಷ್ಟು ಕಿಲೋಮೀಟ್ರ್ ಅಂತ ಇರುತ್ತೆ ಅಲ್ವಾ? ರನ್ ಮಾಡೋಕ್ಕೆ ಎಷ್ಟು ಕಿಲೋಮೀಟ್ರು ಅದು ಹೇಳಿ? ಹಾಂ, ಮತ್ತೆ ನಿಮ್ಮ ಪ್ರಕಾರ 100 ಅಂದರೂ ನಾನು 10 ಕಿಲೋಮೀಟ್ರ್ ಕಮ್ಮಿ ಓಡಿಸಿದ್ದೀನಿ ಇನ್ನೂ ಗಾಡಿನ. ಅದು ಯಾರು ಮ್ಯಾನೇಜರ್ ಹತ್ರ ಮಾತಾಡ್ಬೇಕಾ? ಕರೀರಿ, ಮಾತಾಡ್ತೀನಿ. ಈಗ ನನಗೆ ಅರ್ಥ ಆಗುತ್ತೆ, ನೀವು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋದು, ನೀವು ಏನು ಡಿಸಿಷನ್ ಮೇಕರ್ ಅಲ್ಲ ಅಂತ. ಡಿಸಿಷನ್ ತೊಗೊಳಕ್ಕೆ